ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಆ ವಿಡಿಯೋ ಆಗಿರುತ್ತೆ ಇದು. ನನಗೆ ಅಲ್ಲಿ ನೋವಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹುಳಕ್ಕೆ ಔಷಧಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಮ್ಮೂರಲ್ಲಿ ಹತ್ರನೇ, ಒಂದು ಸ್ವಲ್ಪ ದೂರ ಅವ್ರ ಮನೆ ಹತ್ರ ಹೋಗಿದೆ. ಅವರು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಉಳ್ಕಲ್ಲು ನೋವಿಗೆ ಹುಳನೂ ಬಂತು ನೋಡಿ, ನೀವೇ ನೋಡ್ಬೋದು. ಇದು ಬಂದು ಒಂದು ಸ್ವಲ್ಪ ನಮ್ಮ ಮನೆ ಹತ್ರದಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ನೋಡಿ. ಮನೆ ಹತ್ರ ಎಲ್ಲ ಜಾಗ ಇರೋದಕ್ಕೆ ಈ ಥರ ಗಿಡಗಳು, ಹಣ್ಣಿನ ಗಿಡ, ಇದು ದಾಳಿಂಬೆ ಹಣ್ಣು ಮತ್ತು ಮೆಹಂದಿ. ಬೆಳಗ್ಗೆ ಎದ್ದು ಹಳ್ಳಿ ಜೀವನ ಯಾವ ಥರ ಇರುತ್ತೆ ನೋಡಿ, ಅದೆಲ್ಲ ಕಸ ಗುಡಿಸ್ಕೊಳ್ಳೋದು, ಅವಕ್ಕೆಲ್ಲ ಮೇವು ತಿನ್ನಿಸೋದು, ಈಚೆ ಕಟ್ಟಾಕೋದು, ಕಾಫಿ ಕುಡಿಯೋದು ಇದೆ ಬೆಳಗಿನ ಟೈಮಲ್ಲಿ. ಅದೊಂಥರ ಚೆನ್ನಾಗಿರುತ್ತೆ ನೋಡಿ. ಅದೆಲ್ಲ ಹಾಕಿದ್ರು. ಅದಕ್ಕೆ ದಾಡ ತುಪ್ಪ, ಬೆಲ್ಲ ಒಂದು ಸ್ವಲ್ಪ ತಿನ್ನಬೇಕು. ಬೆಲ್ಲ ತಿಂದರೆ ಜಾಸ್ತಿ ಹುಳ ಅದು ಸೀಗೆ ಹೊರ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಬೆಲ್ಲನ ಅದು ತಿನ್ನಬೇಕು. ಅವರೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ರು. ನನ್ನ ಊದಬೇಕು, ಅದನ್ನ ಉರುಬಿದ್ರೆ ಬಾಯೊಳಗಡೆ ಹಾಕೊಂಡು ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು 3 ಸಲನೇ ಉರುಬ್ದೆ. ಆದರೆ ಅದು ಫಸ್ಟ್ನೇ ಸಲ ಬಿದ್ದಿದ್ದೆ ಹುಳ ಬೀಳ್ತು. ಒಂದು 7-8 ಬಿದ್ದ ಹುಳ, ಆದರೆ ಕಾಣೋದೇ ಇಲ್ಲ ಹುಳ ಆಯ್ತಾ ಅನ್ನೋದೇ ನೋಡಿ. ಹುಳ ಬೀಳೋದಕ್ಕೆ ಉರುಬ್ತಾಯಿದ್ದೀನಿ. ಉಸಿರು ಕಟ್ಟಿ ಉರುಬಬೇಕು. ಹೊಗೆನ ಒಳಗಡೆ ತಗೋಬಾರ್ದು, ಈಚೆಗೂ ಊದಬೇಕು. ಈ ಥರ ಊದ್ತಾಯಿದ್ದೀನಿ. ಸ್ವಲ್ಪ ಊದ್ದೆ, ನೋಡೋಣ ಬಿದ್ದೈತಾ ಇಲ್ವಾ ಅಂತ. ಅವ್ರು ಹೇಳ್ತಾಯಿದ್ರು ಹಿಂಗೆ ಊದಬೇಕು ಅಂತ. ನಾನು ಅದೇ ಅಳ್ಳಾಡಿಸ್ಬಿಡೋದು, ಅದನ್ನ ಪೈಪ ಬೀಳಿಸ್ಬಿಡೋದು, ಈ ಥರ ಮಾಡ್ತಾಯಿದ್ದೆ ನೋಡಿ. ಈ ಥರ ಮಾಡಿ ಅದು ಒಲೆದು ಯಾಕೆ ಅಂದರೆ ಅದು ಬೆಂಕಿಲಿ ಅದನ್ನ ಕಾಯಿಸ್ಬೇಕು. ಅದು ಕಾಯಿಸಾದ್ಮೇಲೆ ಅದ್ರೊಳಗಡಿಕೆ ಆ ಪುಡಿ ಉದುರಿಸಿದ್ರೆ ನೋಡಿ, ಹುಳ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ವೈಟು ಹುಳ ಅಂಥದ್ದು. ಅದು ಕಾದಿರೋದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಬಿದ್ದು ಸುಟ್ಟೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬಿದ್ದೋ ಹುಳ ಹೆಂಗೋ ನೋವು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರು ಕಡಿಮೆ. ಇದು ನಮ್ಮ ಸ್ಕೂಟ್ರು. ಆವಾಗ ಇವರೇನು ನೋಡಿ ಇದು ಮಾಡೋದು, ಹುಳಕ್ಕೆ ಔಷಧಿ ಬಿಡೋದು. ಯಾರು ಬಿಡಿಸ್ತೀನಿ ಅನ್ನೋರು ಬಿಡಿಸ್ಬೋದು. ನಾನು ನಮ್ಮ ಸ್ಕೂಟ್ರು ತಗೊಂಡೆ ಹೋಗಿದ್ದೆ. ಅವ್ರ ಮನೆ ಸ್ವಲ್ಪ ದೂರನೇ, ಹಾಗಾಗಿ ಬಿಡಿಸ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಕಾಲೇಜ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳನ್ನಿಬ್ರು ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೆಲ್ಲ ರೆಡಿ ಆಗಿದ್ದೆ. ನಮ್ಮಮ್ಮ ಇಡ್ಲಿ ಚಟ್ನಿ ಮಾಡಿದರು. ನನ್ನ ಮಗ ಏನು ಮಾಡ್ತಾನೋ ಸುಮ್ಮನೆ ಇರ್ತಾನೋ ಅಂದ್ಬಿಟ್ಟು ಅಡುಗೆನ ಮಾಡ್ತಾನೇ ಇದ್ದರು. ನಾನು ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ. ಇದೇ ನಮ್ಮ ಕಾಲೇಜು. ಅಲ್ಲಿಂದ ಬಸ್ಸಿಗೆ ಬಂದೆ. ಈ ಕಾಲೇಜು ನಮ್ಮದು ಹಳೆ ಬಿಲ್ಡಿಂಗು. ನಾವಿದ್ದಾಗ ಈ ಥರ ಬಿಲ್ಡಿಂಗ್ ಇತ್ತು, ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ ನೋಡಿ. ನಾವಿದ್ದದ್ದು ಬಿಲ್ಡಿಂಗ್ ಸೇಮ್ ಇದೇನೆ. ಎಲ್ಲ ಅವಾಗ ಚೆನ್ನಾಗಿತ್ತು ಎಲ್ಲ ಹೋಗ್ತಿದ್ದಾಗ. ಇವಾಗ ಹೊಸ ಬಿಲ್ಡಿಂಗ್ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಯಾರು ಜಾಸ್ತಿ ಒಡ್ಡಾಡಲ್ಲ ನೋಡಿ. ಹಾಸ್ಟೆಲ್ಲು ಇತ್ತು, ಲೈಬ್ರರಿ, ಆಮೇಲೆ MA ಅದೆಲ್ಲ ಈ ಕಡೆ ಬಿಲ್ಡಿಂಗೆಲ್ಲ ಇದ್ದಿದ್ದು. ನಮ್ಮ ಬಿಲ್ಡಿಂಗೆಲ್ಲ ಆಗಲೇ ಅದನ್ನ ಫಿನಿಷ್ ಮಾಡಿಬಿಟ್ಟು ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ. ನಾವಿದ್ದಾಗ ಜಾಸ್ತಿ ಇದ್ದರು ಸ್ಟೂಡೆಂಟ್ಸು. ಇವಾಗ ಬಿಲ್ಡಿಂಗ್ ಐತೆ, ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಹೋಗ್ತಾವ್ರೆ, ಎಲ್ಲದಕ್ಕೂ ಜಾಯ್ನ್ ಆಗ್ತಾವ್ರೆ ಕಡಿಮೆ ಆದರೆ. ಹಾಗಾಗಿ ಯಾರೆಲ್ಲ ಡಿಗ್ರಿ PUC ಮುಗಿಸ್ತಂತ ಮತ್ತು ಡಿಗ್ರಿ ಆದಮೇಲೆ ಇರೋರ್ಗೂ MCOM ಕೋರ್ಸ್ ಐತೆ. ಮತ್ತು ಡಿಗ್ರಿ PU ಆಗಿರೋರಿಗೆ BA BSc ಯಾವ್ದು ಕೋರ್ಸ್ ಬೇಕೋ ಅದು ಐತೆ, ಅಲ್ಲಿ ಹೋಗಿ ವಿಚಾರಿಸ್ಬೋದು ನೀವು. ಇದು ಬಂದು ಮಂಡ್ಯಕ್ಕೆ ನಿಯರ್ ಹತ್ರನೇ ಬಸ್ಗಳ ವ್ಯವಸ್ಥೆನೂ ಐತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಪ್ಲೀಸ್ ಕೇಳ್ಕೊತೀನಿ, ಯಾರಾದರೂ ಇದ್ದರೆ ಹೇಳಿ, ನಿಮ್ಮ ಅಕ್ಕಪಕ್ಕದವರು ಜಾಯ್ನ್ ಆಗಲಿ.
ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗದೆಲೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೋಡಿ ನಮ್ಮ ಕಾಲೇಜ್ ಹತ್ರ ಎಲ್ಲ ಪ್ರತಿಯೊಂದು ಜಾಗ ಐತೆ ಚೆನ್ನಾಗಿ. ಪ್ರತಿಯೊಂದು ಗಿಡ, ಹೂವು, ಮುಟ್ರು ಮುನಿ ಸೊಪ್ಪಿದು ನೋಡಿ. ಹಣ್ಣುಗಳು ಜಾಸ್ತಿ ಗ್ರೌಂಡ್ ಇರೋದ್ರಿಂದ ಚೆನ್ನಾಗಿ ಹಣ್ಣು ಏನು ಗಿಡಗಳು ನೆಡಬೇಕಾಗುತ್ತೋ ಅದೆಲ್ಲನೂ ಹಾಕ್ಕೊಂಡವ್ರೆ. ಇನ್ನು ಈ ಕಡೆ ಸಿಟಿ ಕಾಲೇಜ್ ನೋಡಿದ್ರೆ ಅದು ಬರೀ ಬಿಲ್ಡಿಂಗೇ ಕಾಣಿಸುತ್ತೆ. ಇಲ್ಲಿ ಗಿಡ ಮರಗಳು ಹಸ್ರೂ ಇರುತ್ತೆ ನೋಡಿ. ಇಂಗ್ಲೀಷ್ ವಿಭಾಗ ಇದು. ಇದೇ ಲೈಬ್ರರಿ ನಮ್ಮದು. ನಾವಿದ್ದಾಗ ಲೈಬ್ರರಿ ಎಷ್ಟೊಂದಿತ್ತು ಅಂದರೆ ನೋಡಿ. ನಾವು ಓದ್ತಿದ್ದ ಬಿಲ್ಡಿಂಗು ಈಗ ಆಸ್ಪತ್ರೆ ಮಾಡ್ತಾವ್ರೆ. ಈ ಥರ ದೊಡ್ಡದಾಗಿ ಹೊಸೂರು ಕಾಲೋನಿಲಿ ಕಾಲೇಜು ಐತೆ ಮತ್ತು ಪ್ರೈಮರಿ ಸ್ಕೂಲು ಅದು ಐತೆ. ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ನಡೀತೈತೆ. ಇದನ್ನು ಆಸ್ಪತ್ರೆ ಮಾಡ್ತಾವ್ರೆ, ತಾಯಿ ಮತ್ತು ಮಗು ಆರೋಗ್ಯ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆನೂ ಮಾಡೋರು. ಈ ಕಡೆ ಕಾಲೇಜು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮುಂದೆ ಇಂಪ್ರೂವ್ನೂ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್. ನಾವು ಓದ್ತಿದ್ದಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ. ಚಿಕ್ಕರ ಮೇಲೆ 60 ಜನ 50 ಜನ ಕೂತ್ಕೊತಿದ್ದೋ. ಈಗ ದೊಡ್ಡ ಬಿಲ್ಡಿಂಗು ಐತೆ, ಜೊತೆಗೆ ಶೌಚಾಲಯ ವ್ಯವಸ್ಥೆನೂ ಅದೇ ರೂಮ್ಗೈತೆ. ಜೊತೆಗೆ ಟೇಬಲ್ಲು ಎಲ್ಲ ಹೊಸದೇ ಆ ಥರ ವ್ಯವಸ್ಥೆ ಐತೆ. ಯಾರಾದರೂ ಇದ್ದರೆ ಹೇಳಿ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ. ನಾನು ಸ್ವಲ್ಪ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇಸ್ಕೋಬೇಕಿತ್ತು ಅಂತೇಳ್ಬಿಟ್ಟು ಕಾಲೇಜ್ಗೆ ಹೋಗಿದ್ದೆ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಮಾಡಿದ್ದೀನಿ. ಕಾನ್ವೊಕೇಷನ್ಗೆ ಹೇಳಕ್ಕೆ ಬಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅವ್ರಿಗೆ ಬಂದೈತೆ. ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೋದವ್ರಿಗೆ ಬಂದಿಲ್ಲ. ಅವರು ಇವಾಗಲೇ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ 1 ಇಯರ್ಗೆ 150 ಅನ್ನೋ ಥರ 4 ಇಯರ್ ಆಗೈತೆ 600 ಆಗುತ್ತೆ. ಅದನ್ನು ಮಂಡ್ಯದಲ್ಲಿ ಕೆನರಾ ಬ್ಯಾಂಕಿಗೆ ಅಮೌಂಟ್ ಕಟ್ಟಿ ಆ ಚಲನ್ನ ತಂದು ಕಾಲೇಜಿಗೆ ಕೊಡಬೇಕು ಅಪ್ಲಿಕೇಶನ್ ಜೊತೆಗೆ. ಹಾಗಾಗಿ ನೋಡಿ ನಂದು ಹುಡುಕ್ತಾ ಇದ್ದಾರೆ. ನಮ್ಮ ಗ್ರೂಪಲ್ಲಿ ಎಲ್ಲ ಹಾಕಿದ್ರು, ಆದರೆ ಯಾರಿಗೂ ಬಂದಿಲ್ಲ. ಹಾಗಾಗಿ ಯಾರಾದರೂ ಹಾಕಿದರೆ ಅದ್ರ ಚಲನ್ ಇದ್ದರೆ ಬೇಕಿದ್ದರೆ ಅದು ತಂದು ತೋರಿಸಿದ್ರೆ ಕೊಡ್ತಾರಂತೆ. ಅದಕ್ಕೆ ಏನೇನು ಬೇಕು ಅಂದರೆ 4th ಸೆಮ್ ಮಾರ್ಕ್ಸ್ ಕಾರ್ಡು ಮತ್ತು ಅವ್ರು ಕೊಟ್ಟೋ ಚಲನ್ನು ಮತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಕೆನರಾ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಿ ತಂದು ಕಾಲೇಜಿಗೆ ಕೊಡೋದು. ನಮಗಿದ್ದು ಟೀಚರ್ಸಲ್ಲಿ ಎಲ್ಲ ಟ್ರಾನ್ಸ್ಫರ್ ಆಗವ್ರೆ. ಇವರೊಬ್ಬರೇ ಅಭಿ ಸರ್ ಅಂತ ಹೇಳ್ಬಿಟ್ಟು ಇವರೊಬ್ಬರೇ ಇರೋದು. ಆದರೆ ನಮ್ಮನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಮಾತಾಡ್ಸಿದ್ರಲ್ಲ, ಅದೇ ಖುಷಿ ಆಯಿತು ನಮಗೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ, ಹೊಸೂರು ಕಾಲೋನಿ. ನನ್ನ ಹೆಸರು ರಕ್ಷಿತಾ BK. ನಾನು ಜೂನಿಯರ್ BA ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಕಾಲೇಜ್. ಮಂಡ್ಯದಿಂದ ಹೊಸೂರು ಕಾಲೋನಿಯಲ್ಲಿರುವಂಥ ಈ ಕಾಲೇಜಿಗೆ 10 ಕಿಲೋಮೀಟರ್. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ BA, BCom, BCA ಜೊತೆಗೆ MComನ ವ್ಯವಸ್ಥೆ ಇದೆ. ಈಗ ತಾನೇ PUC ಮುಗಿಸಿದಂತಹ ವಿದ್ಯಾರ್ಥಿನಿಯರು BA, BCom ಹಾಗೂ BCA ಜಾಯ್ನ್ ಆಗ್ಬೋದು. ಮತ್ತು ಮಂಡ್ಯ ಸ್ಟಾರ್ಟ್ ಡಿಗ್ರಿ ಮುಗಿಸಿದಂತಹ ವಿದ್ಯಾರ್ಥಿನಿಯರಿಗೆ MComನ ವ್ಯವಸ್ಥೆ ಇದೆ. ನ್ಯಾಯಾಲಯದಲ್ಲಿ ಯಾವುದಕ್ಕೂ ಸಹ ಕೊರತೆ ಇಲ್ಲ. ಇಲ್ಲಿ ಲ್ಯಾಬ್ ಇದೆ, ಲೈಬ್ರರಿ ಇದೆ. ಪ್ರತಿಯೊಂದು ಕೋರ್ಸ್ಗೂ ಕೂಡ ಅದರದ್ದೇ ಆದಂತಹ ಕ್ಲಾಸ್ ರೂಮ್ಸ್ಗಳಿದೆ. ಟೀಚರ್ಸ್ಗಳ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಪ್ರತಿಯೊಬ್ಬರಿಗೂ ಪಾಠ ನಡೆಯುತ್ತೆ. ಇಲ್ಲಿನ ವಿಶ್ವವಿದ್ಯಾನಿಲಯಕ್ಕೆ ಬರುವಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ಬಸ್ನ ಕೊರತೆ ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬಸ್ ಬರುತ್ತೆ. ವಿಶ್ವವಿದ್ಯಾನಿಲಯದಲ್ಲಿ ಬರುವಂಥ ವಿದ್ಯಾರ್ಥಿನಿಯರಿಗೆ ಬಸ್ಸಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ಬಸ್ನ ಸಮಸ್ಯೆ ಇರೋದಿಲ್ಲ. ಮುಖ್ಯವಾಗಿ ಇದು ಮಹಿಳಾ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇರೋದರಿಂದ ದಯವಿಟ್ಟು PUC ಹಾಗೂ ಡಿಗ್ರಿ ಮುಗಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರು ನಮ್ಮ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಡ್ಮಿಷನ್ ಆಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ತೋರಿಸಿ ಸರ್ನ ಪರ್ಮಿಷನ್ ಕೇಳಿಬಿಟ್ಟೇ, ಇದು ಇವರೇ ಸರ್ರು ಪ್ರಿನ್ಸಿಪಲ್ಲು, ಅವ್ರನ್ನ ಕೇಳಿಬಿಟ್ಟೇ
ವಿಡಿಯೋ ಮಾಡಿ ಅಂತಲೇ ಅವರೇ ಓಕೆ ಕೊಟ್ಟಾದಮೇಲೆ ಈ ವಿಡಿಯೋ ಮಾಡಿದ್ದು. ಈ ಥರ ರೂಲ್ಸ್ ಮಾಡಿದ್ದಾರೆ, ಕಾಲೇಜ್ಗೆ ಯಾರು ಬಂದರು ಯಾರು ಹೋದ್ರು ಈ ಥರ ಸಿಗ್ನೇಚರ್ ಹಾಕ್ಬಿಟ್ಟೆ ಅವರು ಹೊರ್ಗೆ ಹೋಗಬೇಕು. ಇಲ್ಲಿ ನೋಡಿ ನಮ್ಮ ಗಿಡ ಅವರು ಎಲ್ಲ ಇವರು ಈ ಥರ ಚೆನ್ನಾಗೈತೆ ಅಂದರೆ ಅವ್ರು ನೋಡ್ಕೋಬೇಕು. ಆ ಥರ ನೋಡ್ಕೊಳ್ಳೋರು ಹಿಂದೆ ಶ್ರಮ ಇಷ್ಟೊಂದು ಜನದ್ದು ಪರಿಶ್ರಮ ಐತೆ ನೋಡಿ. ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಆದರೆ ಇವರು ಸುದ್ದ ಗಿಡನೂ ಹಾಕೋಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಕೆಲಸ ಮಾಡ್ತಾಯಿದ್ರು. ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ ಇವರೇನೆ. ಇವರು ಸುದ್ದ M.Com ಹುಡುಗಿರಲ್ವ ನೀವು ಅಂತ ಮಾತಾಡ್ಸಿದ್ರು. ನಾವು ಈ ಥರ ನೆನ್ಪಿಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಬರೋದು ಅಂದ್ಕೊಂಡೇ ಹೋಗಿದ್ದು. ಆದರೆ ಅವರೇ ಕೂಗಿ ಮಾತಾಡ್ಸಿದ್ರು, ಹಾಗಾಗಿ ತುಂಬ ಖುಷಿ ಆಯಿತು. ಸರ್ಟಿಫಿಕೇಟ್ ಈಸ್ಕೊಂಡು ಮತ್ತು ನನಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗ್ತಾಯಿದ್ವಿ. ಮಂಡ್ಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಯಾವೂ ಬರಲಿಲ್ಲ. ನಾವೇ ಈ ಅಣ್ಣ ಜೊತೆ ಮಂಡ್ಯಕ್ಕೆ ಹೋದೋ, ಸ್ವಲ್ಪ ಬಸ್ ಕಾದೋ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು. ಇದು ನೋಡಿ ಹೋಗ್ತಾಯಿದ್ದೀವಿ ಮಂಡ್ಯಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಮಂಡ್ಯ ಕಡೆ ಹೋದರೆ ಈ ಥರ ಕಬ್ಬು ಭತ್ತ ಎಲ್ಲ ನಾಟಿ ಮಾಡ್ತಾಯಿದ್ರು, ಆಗ್ತಾನೆ ಹೊಟ್ಲು ಹಾಕಿರೋದು. ಈ ಸೈಡು ನಮ್ಮ ಮಂಡ್ಯ ಸೈಡು ಈ ಥರ ಜಾಸ್ತಿ ಕಬ್ಬು ಬೆಳೆಯೋದು. ಸಕ್ಕರೆ ನಾಡು ಮಂಡ್ಯ ಅಂತ ಹೇಳೋದು ಇದಕ್ಕೇ. ಹಾಗಾಗಿ ನಮ್ಮ ಕಡೆ ಈ ಕಡೆ ಎಲ್ಲ ಹಸ್ರುನೇ. ಇದು ಗೋಪಾಲ್ಪುರದಲ್ಲಿರೋ ದೇವಸ್ಥಾನ. ಈಗ ಶಿವರಾತ್ರಿಗೆ ಬಂದು ಇದಕ್ಕೆ ಇದ್ರದ್ದೇ ಆದಂಥ ವಿಶೇಷ ಪೂಜೆ ನಡೆಯುತ್ತೆ ಶಿವರಾತ್ರಿ. ಮತ್ತು ಜೊತೆಗೆ ಯಾವ್ಯಾವುದು ಆಟ ಆಡಿಸ್ಬೇಕು ಅದಕ್ಕೆಲ್ಲ ಆಟ ಆಡಿಸ್ತಾರೆ. ಕಬಡ್ಡಿ ಆಗ್ಬೋದು, ಆಮೇಲೆ ಕ್ರಿಕೆಟು, ಈ ಥರ ಆಟ ಆಡಿಸಿ ಪ್ರೈಸ್ನ ವಿತರಣೆ ಮಾಡ್ತಾರೆ. ಜೊತೆಗೆ ದೊಡ್ಡ ಜಾತ್ರೆ ಥರನೇ ಕಟ್ತಾರೆ. ವರ್ಷಕ್ಕೊಂದ್ಸಲ ಇದು ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ಊಟದ ವ್ಯವಸ್ಥೆನೂ ಇರುತ್ತೆ. ಅದಕ್ಕೆ ಆದಂಥ ಜಾಗ ವಿಶಾಲವಾಗಿ ಮಾಡಿದ್ದಾರೆ. ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಏನಿಲ್ಲ OBC ಸರ್ಟಿಫಿಕೇಟ್ ಮಾಡಿಸೇ ಇರಲಿಲ್ಲ ನಾನು. ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮಂಡ್ಯದಲ್ಲಿರೋಂಥ ಕೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. OBC ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಏನು ಬೇಕಂದರೆ ಅಫಿಡವಿಟ್ ಬೇಕು. ಅದನ್ನು ಲಾಯರ್ ಹತ್ರನೇ ಮಾಡಿಸ್ಕೋಬೇಕು. ಹಾಗಾಗಿ ನೋಡಿ ಈ ಥರ ಅಫಿಡವಿಟ್ಟು. ಅದಕ್ಕೇನು ರೂಲ್ಸ್ ಇಲ್ಲ. ನಿಮ್ಮದು ಆಧಾರ್ ಕಾರ್ಡ್ ಕೊಟ್ಟರೆ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನು ತಗೊಂಡೋಗಿ ಲಾಯರ್ ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೋಬೇಕು. ಇನ್ನು ಹಾಕಿಸ್ಕೊಂಡು ಇನ್ನು ಆಟೋದಲ್ಲಿ ಬಂದು ಬಸ್ ನೋಡಿ, ನಮ್ಮ ಮಂಡ್ಯ ಬಸ್ಸು, ಮಂಡ್ಯ ನಾಗಮಂಗಲ ಬಸ್ಸು. ಹೀಗೆಲ್ಲ ಆಧಾರ್ ಕಾರ್ಡ್ ತೋರಿಸೋದು, ಟಿಕೆಟ್ ಇಸ್ಕೊಳ್ಳೋದು. ಮಂಡ್ಯ ಬಸ್ ಈ ಥರ ರಶ್ ಅಂದರೆ ರಶ್ಶು. ಫ್ರೀ ಬಸ್ ಆಗಿರೋದ್ರಿಂದ ಜಾಸ್ತಿ ರಶ್ಶು. ನಾನು ಹೋಗ್ತಾಯಿದ್ದೀನಿ. ಮಂಡ್ಯದ ಮುಗೀತು. ಮಂಡ್ಯದ ಕೆಲಸ ಅದು ಸೀಲಿ ಸಿಗ್ನೇಚರ್ ಹಾಕಿಸ್ಕೊಂಡು ಇನ್ನು ಬಸ್ಟ್ರಾಳ್ಗೆ ಹೋಗಬೇಕಿತ್ತು. ಅಲ್ಲಿ ಮಾಡಿಸೋದು ಕೊಡೋದು OBC ಸರ್ಟಿಫಿಕೇಟ್ಗೆ ಏನೆಲ್ಲ ಬೇಕು ಆ ಫಾರ್ಮ್ನ ಅಲ್ಲಿ ಕೊಡಬೇಕು. ಇದು ನಮ್ಮ ಪ್ರೈಮರಿ ಸ್ಕೂಲು ಬಸ್ರಾಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಒಂದೊಂದು ಟೈಮ್ಗೂ ಒಂದೊಂದು ಥರ ಚೇಂಜ್ ಆಗುತ್ತೆ, ಅದೇ ಥರ ಇರಲ್ಲ. ಈಗ ನಾವಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ. ಈಗಿದ್ದವರು ಇನ್ನು ಸ್ವಲ್ಪ ದಿವಸಕ್ಕೆ ಡಿಫ್ರೆಂಟ್ ಆಯ್ತಾರೆ. ಆದರೆ ಗುಣ ಅನ್ನೋದು ಅದು ಹಾಗೇ ಇರುತ್ತೆ. ಅದಕ್ಕೇನೇನು ಬೇಕು ಆ ಥರ ಫಾರ್ಮ್ ಕೊಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಮಕ್ಳಿಗೆ ನಮ್ಮಮ್ಮ ಊರಲ್ಲೇ 1 ವೀಕೇ ಆಗಿತ್ತು. ಹಾಗಾಗಿ ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅಲ್ಲೇ ಬಟ್ಟೆನೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇವ್ರು ತೋರಿಸ್ತಾಯಿದ್ದೀನಿ. ನಂದು ಟಾಪು ಅದು ವೀಡಿಯೋ ಮಾಡಲೇ ಇಲ್ಲ. ನಾನು 2 ಜೊತೆ ಬಟ್ಟೆ ತಗೊಂಡೆ. ಮನೆಗೆ ಬಂದೆ ಊಟ ಮಾಡೋದು ಅದೆಲ್ಲ ಸ್ವಲ್ಪ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡೋಕ್ಕಾಗೋದನ್ನ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ